ಹಾಯ್ ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಾಸ್ ವ್ಲಾಗ್. ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಂಗೇ ನಮ್ಮ ಥರ ನ್ಯೂ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ. ಇದು 2ನೇ ತಾರೀಕು ಮತ್ತು 3ನೇ ತಾರೀಕು ಶೂಟ್ ಮಾಡ್ಕೊಂಡಿರೋಂಥ ವಿಡಿಯೋ. ಅಂದರೆ ನನ್ನ ಕಸಿನ್ ಮನೆ ಗೃಹ ಪ್ರವೇಶ ಇತ್ತು, ಅವತ್ತಿನ ವಿಡಿಯೋ ಆಗಿರುತ್ತೆ. ನಾವು ಗೃಹ ಪ್ರವೇಶಕ್ಕೆ ಅಂದ್ಬಿಟ್ಟು ಸಾಟರ್ಡೆ ನೈಟ್ ಹೋದ್ವಿ. ಇದು ಕಂಪ್ಲೀಟಾಗಿ ಅಂದರೆ ಭಾನುವಾರ ರಾತ್ರಿ ಪೂಜೆ ಮತ್ತು ಏನೇನೆಲ್ಲ ಆಯಿತು ಫಂಕ್ಷನಲ್ಲಿ ಆದಷ್ಟು ವಿಡಿಯೋ ಆಗಿರುತ್ತೆ. ನಾವು ಊರಿಗೆ ಹೋಗಿ ಅಲ್ಲಿ ಸ್ವಲ್ಪ ನನ್ನ ಮಗಳು ಟೈಲರ್ಗೆ ಬಟ್ಟೆ ಕೊಟ್ಟಿದ್ದೆ, ಅದನ್ನೆಲ್ಲ ಈಸ್ಕೊಂಬರೋಕ್ಕೆ ಅಂತ ಹೋದ್ವಿ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದು ನನ್ನ ಕಸಿನವ್ರಿಗೆ ಹೊರಟ್ವಿ. ಇದೇ ಅವ್ರ ಮನೆ. ಇನ್ನು ಫಂಕ್ಷನ್ ಇದ್ರೂ ಕೆಲಸಗಳು ಮಾತ್ರ ನಡೀತಾನೆ ಇರುತ್ತೆ. ಬೇರೆ ಕೆಲಸ ಎಲ್ಲ ಮುಗಿದಿದೆ. ಇದು ನೇಮ್ ಬೋರ್ಡು ಅದು ಇದು ಸ್ವಲ್ಪ ಕೆಲಸ ಇದೆ. ಅಲ್ಲಿಂದ ಬಂದರೆ ನಮ್ಮ ಅಣ್ಣ ಬರೀ ಮಾವಿನೆಲ್ಲ ಪ್ಲೇನಾಗಿ ತೋರಣ ಕಟ್ಟಿದ್ರು ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿ ಅವನೇ ಏನೋ ಡಿಸೈನ್ಸ್ ಹೂವು ಎಲ್ಲ ಇಟ್ಟು ಡೆಕೋರೇಟ್ ಮಾಡ್ತಾ ಇದ್ದ. ಅಲ್ಲಿಂದ ಈ ಕಡೆ ಬಂದರೆ ಮತ್ತೆ ನನ್ನ ಹಸ್ಬೆಂಡ್ ಅದೇ ಹೇಳಿದ್ನಲ್ಲ ನೇಮ್ ಬೋರ್ಡು ಅಂತ, ನೇಮ್ ಲೆಟರ್ಸ್ ಎಲ್ಲ ಹಾಕಿದ್ರು. ಪ್ಲೇಟು ಮತ್ತು ಮ್ಯೂರಲ್ ವರ್ಕ್ದು ಅದು ಒಂದು ಪೆಂಡಿಂಗ್ ಉಳಿಸಿದ್ರು. ಅಂದರೆ ನಾವು ಬರಬೇಕಿದ್ರೆ ರೆಡಿ ಮಾಡಿಸ್ಬಿಟ್ಟು ತೊಗೊಂಬಂದಿದ್ರು. ಸೊ ಅದಕ್ಕೋಸ್ಕರ ಈಗ ಅವರು ಅದನ್ನೆಲ್ಲ ಫಿಟ್ ಮಾಡ್ತಾಯಿದ್ದಾರೆ. ಇವಾಗೆಲ್ಲ ಮನೆಗಳಲ್ಲೂ ಕಾಮನ್ ಅಲ್ವಾ ನೇಮ್ ಲೆಟರ್ಸು, ಪ್ಲೇಟ್ಸು ಇದೆಲ್ಲ. ನಾವು ಹಂಗೆ ಸ್ವಲ್ಪ ಅದು ಇದು ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ದೇವ್ರ ಮನೆಗೆ ಮನೆ ಬಾಗಿಲಿಗೆ ಮತ್ತು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕು ಅಂತ ಹೇಳಿದ್ರು. ಮೊದಲೇ ನನಗೆ ರಂಗೋಲಿ ಹಾಕೋದು ಅಂದರೆ ಫೇವ್ರೆಟ್ ಎಲ್ಲದ್ರಲ್ಲೂ. ಸೊ ನಾನು ಅದಕ್ಕೋಸ್ಕರ ಇನ್ನೂ ದೊಡ್ಡದಾಗಿ ಬರಿತೀನಿ ಅಂದೆ. ನಮ್ಮಮ್ಮ ಬೇಡ, ಸುಮ್ಮನೆ ಮಕ್ಕಳೆಲ್ಲ ಇದ್ದಾರೆ ಓಡಾಡಿಕೊಂಡು ಮತ್ತೆ ಎಲ್ಲ ಹೋಗಿಸ್ತಾರೆ, ಏನಕ್ಕೆ ಸುಮಾರಾಗಿ ಬಿಡು ಅಂದರು. ನಾನು ಆಮೇಲೆ 15ಇಂದ 8 ಚಿಕ್ಕೆ ಇಟ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ಶೂಟ್ ಮಾಡು ಅಂತ ಕೊಟ್ಟಿದ್ದೆ. ಅಲ್ಲಿ ನಾನು ರಂಗೋಲಿ ಹಾಕ್ಬೇಕಿದ್ರೆ ಈ ಕಡೆ ಇದು ನಮ್ಮ ಅಮ್ಮನ ಮನೆಯಲ್ಲೇ ಬೆಳೆದಿರೋ ಅಂತ ಎಲೆ ಮನೆ ಮುಂದೆನೇ ಹಾಕ್ಕೊಂಡಿದ್ದಾರೆ, ಒಂದು ಎಲೆ ಅಂಬುನ. ಅದೆಲ್ಲ ಕಿತ್ಕೊಂಬಂದು ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಬಂದಿದ್ರು. ಎಲ್ಲ ಕಿತ್ಕೊಂಡು ಅದನ್ನೆಲ್ಲ ಇವಾಗ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದರು. ನಾನು ಈ ಕಡೆ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಬಣ್ಣ ತುಂಬ್ತಾ ಇದ್ದೆ. ಫುಲ್ಲೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು ಬಣ್ಣ. ಒಂದೊಂದಕ್ಕೆ ರೋಸ್ ಬಿಟ್ಬಿಟ್ಟು ಒಂದೊಂದಕ್ಕೆ ಒಂದೊಂದು ಕಲರ್ ಹಾಕ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಅತ್ತಿಗೆನೂ ಬಂದು ಆ ರೋಸ್ ಸೆಂಟ್ರಲ್ಲಿ ಇನ್ನೊಂದು ಬಾಕ್ಸ್ ಥರ ಹಾಕುವ ಸೇಮ್ ರೋಸ್ ಥರನೇ ಕಾಣಿಸುತ್ತೆ, ಏನಕ್ಕೆ ಈ ಥರ ಬಿಟ್ಟಿದೆಯಾ ಅಂತ ಅವಳು ಸ್ವಲ್ಪ ಸಜೆಷನ್ ಎಲ್ಲ ಕೊಟ್ಟು ಫುಲ್ಲು ರಂಗೋಲಿ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ನೋಡಿ, ಇದು ಫುಲ್ ರಂಗೋಲಿ ಎಲ್ಲ ಕಂಪ್ಲೀಟಾಗಿ ಕಲರ್ ಎಲ್ಲ ಫಿಲ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ರಂಗೋಲಿ. ಇದು ಇವತ್ತು ಹಾಕಿದಂಥ ನೇಮ್ ಪ್ಲೇಟು. ಹಂಗೆ ಬಾಗಿಲಿಗೆ ಮತ್ತು ನೇಮ್ ಪ್ಲೇಟ್ಗೆಲ್ಲ ಸ್ವಲ್ಪ ಹೂವು ಹಾಕ್ಕೊಂಡು ಬಾಗಿಲಿಗೆ ಸೈಡ್ದೆಲ್ಲ ನಮ್ಮ ಅಣ್ಣವರೇ ಹಾಕಿದ್ರು. ಮಿಕ್ಕಿದ್ದೆಲ್ಲ ನಾವಿನ್ನೇನು ಸ್ವಲ್ಪ ಸ್ವಲ್ಪ ಇರುತ್ತಲ್ಲ ಆ ಕೆಲಸ ಎಲ್ಲ ನಾವು ಮುಗಿಸ್ಕೊಂಡ್ವಿ. ಆಮೇಲೆ ಪುರೋಹಿತರು ಬಂದರು. ಅವರು ಬಂದುಬಿಟ್ಟು ಮಾಮೂಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನವಗ್ರಹ ಪೂಜೆ ಆಮೇಲೆ ಕಲಶ ಇದೆಲ್ಲ ರೆಡಿ ಮಾಡಿಕೊಂಡು ಗಂಧ ಆಮೇಲೆ ಕೈಗೇನೋ ಅರಿಶಿನ ದಾರ ಎಲ್ರಿಗೂ ಕಟ್ಟಿದ್ರು. ನಾವು ಪೂಜೆಗೆಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗೆಲ್ಲ ಹೂವು ಹಾಕ್ಸ್ಬೇಕಿತ್ತು, ಡೆಕೋರೇಷನ್ ಮಾಡಿಸ್ಬೇಕಿತ್ತು ಅಂತ ಹೇಳಿದ್ವಿ. ಯಾಕಂದರೆ ಮನೆ ಕಟ್ಟೋದು ಒಂದ್ಸಲ, ಗೃಹ ಪ್ರವೇಶ ಮಾಡೋದು ಒಂದ್ಸಲ ಅಲ್ವಾ. ಪೂಜೆ ಎಲ್ಲ ಚೆನ್ನಾಗದೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನು. ಅವ್ರು ಮುಂಚೆನೇ ಕೇಳಬೇಕಾಗಿತ್ತು ಇವನ್ನೆಲ್ಲ ಹೆಂಗೆ ಮಾಡ್ತೀರಾ ಏನು ಅಂತ. ಪರವಾಗಿಲ್ಲ, ಎಲ್ಲ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ ಅಲ್ವ. ಎಷ್ಟು ಡೆಕೋರೇಷನ್ ಮಾಡಿದ್ರೂ ಮನಸ್ಸಲ್ಲಿರೋ ಭಕ್ತಿ ಅಷ್ಟೇ ದೇವ್ರಿಗೆ ಸಲ್ಲೋದು ಅಂದ್ಕೊಂಡು ನಾವು ಸುಮ್ಮನಾದ್ವಿ. ಈ ಕಡೆ ನವಗ್ರಹ ಪೂಜೆ, ಕಲಶ ಪೂಜೆ ಎಲ್ಲ ಆದಮೇಲೆ ಹೋಮಗೆ ಅಂತ ರೆಡಿ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಇಟ್ಟಿದ್ದೆಲ್ಲ ಇಟ್ಕೆ ಅದಕ್ಕೆಲ್ಲ ಸ್ವಲ್ಪ ರಂಗೋಲಿ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಇಡು ಅಂತ ಹೇಳಿದ್ರು. ನಾನು ಆಚೆ ರಂಗೋಲಿ ಹಾಕ್ತಾಯಿದ್ನಲ್ಲ, ಆವಾಗಲೇ ಇವರೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನಾನು ಅದೆಲ್ಲ ಸ್ವಲ್ಪ ಅರ್ಧನೇ ಬಿಟ್ಟು ಬಂದುಬಿಟ್ಟು ಇಲ್ಲಿ ರಂಗೋಲಿ ಎಲ್ಲ ಹಾಕಿ ಸುಮಾರಾಗಿ ಸುಮ್ಮನೆ ಅವರು ಏನೋ ಒಂದು ಬರೀರಿ ಪರವಾಗಿಲ್ಲ ಅಂದರು. ಆಮೇಲೆ ಎಲ್ಲ ರಂಗೋಲಿ ಎಲ್ಲ ಬರೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಬಂದೆ ನಾನು. ಏನೋ ಸಂಜೆ ಟೈಮ್ ಚೆನ್ನಾಗಿಲ್ಲ ಅಂದ್ಬಿಟ್ಟು 3:30ಗೆನೆಲ್ಲ ಪೂಜೆ ಶುರು ಮಾಡಿಬಿಟ್ರು. ನಮಗೇನು ಗೊತ್ತು ಅಷ್ಟು ಬೇಗ ಮಾಡ್ತಾರೆ ಅಂದ್ಬಿಟ್ಟು ನಾವೇನು ಪ್ರಿಪೇರೇ ಆಗಿಲ್ಲ, ಅಂದರೆ ರೆಡಿ ಕೂಡ ಆಗಿರಲಿಲ್ಲ. ನಾವಿಬ್ಬರು ಮಕ್ಳಿಗೆ ತಿನ್ನಿಸ್ಕೊಂಡು ಉಣಿಸ್ಕೊಂಡು ಮತ್ತು ನಮ್ಮ ಅಣ್ಣನ ಮಕ್ಳು ಇಬ್ಬರು 4 ಜನ ಮಕ್ಕಳನ್ನ ಮೇಂಟೈನ್ ಮಾಡೋ ಅಷ್ಟರಲ್ಲಿ ನಾವು ಹೊರಗಡೆಯವ್ರು ಯಾರೂ ರೆಡಿನೇ ಆಗಿರಲಿಲ್ಲ. ಅವ್ರ ಮನೆಯವ್ರು ಅಷ್ಟೇ ರೆಡಿ ಆಗಿಬಿಟ್ಟು ಪೂಜೆಗೆ ಕೂತಿದ್ರು. ನನ್ನ ಕಸಿನ್ ಅಂದರೆ ನಮ್ಮ ಅತ್ತೆ ಮತ್ತು ಅವ್ರ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಮತ್ತು ಅವ್ರ ಸೊಸೆದಿರು, ಅವರು ಇಷ್ಟು ಜನ ಪೂಜೆ ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ರು. ಅವ್ರು ಅದಕ್ಕೆ ರಾಹುಕಾಲ ಆಗ್ಬಿಡುತ್ತೆ ಬೇಗ ಬೇಗ ಅಂತೆಲ್ಲ ಅರ್ಜೆಂಟ್ ಮಾಡ್ತಾಯಿದ್ರು.
ಏನೇ ಆಗಲಿ ಸಮಾಧಾನವಾಗಿ ಮಾಡಬೇಕು. ನಾವು ಇದ್ದವರು ಸ್ವಲ್ಪ ಜನ ಏನು ರಾಹುಕಾಲ ಅವ್ರ ಪಾಪ ಕಷ್ಟಪಟ್ಟು ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ದಾರೆ ಅಂತ ಗೊತ್ತು. ದೇವ್ರು ನೋಡ್ತಿರ್ತಾನೆ ಅಲ್ವಾ. ಏನದೆಲ್ಲ ಅರ್ಜೆಂಟ್ ಮಾಡಬಾರ್ದು ಅಂದಿದ್ದಕ್ಕೆ ನೀವು ಯೂಟ್ಯೂಬ್ ನೋಡಿ ಹಾಳಾಗ್ಬಿಟ್ಟಿದ್ದೀರಾ ಅಂತ ಅವ್ರು ನಮಗೇನೆ ಹೇಳ್ತಾ ಇದ್ರು ಅಲ್ವಾ. ದೇವ್ರು ಕಷ್ಟಪಟ್ಟಿದ್ದಕ್ಕೆ ಖಂಡಿತ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಹೌದು, ಟೈಮ್ ಇಂಥ ಇದರಲ್ಲೆಲ್ಲ ಟೈಮು ನೋಡಬೇಕು. ಬಟ್ ಆ ಕಡೆ ಈ ಕಡೆ ಆದಾಗ ಫಂಕ್ಷನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಪೂರ್ಣಾಹುತಿ ಮಾಡೋಕ್ಕೆ ಅಂತ ಅವರೆಲ್ಲದಕ್ಕೂ ಅದಕ್ಕೆ ಬೇರೆಯವ್ರು ಯಾರ್ಯಾರು ಇದ್ರು ಅವ್ರ ಹತ್ರ ಎಲ್ಲ ಸ್ವಲ್ಪ ಅರಿಶಿನ ಕುಂಕುಮ ಹೂವಿಟ್ಟು ಇದು ಮಾಡಿಸ್ತಾಯಿದ್ರು. ಆಮೇಲೆ ಯಾರ್ಯಾರು ಪೂಜೆ ಕೂತಿದ್ರು ಅವರೆಲ್ಲ ಪೂರ್ಣಾಹುತಿ ಮಾಡೋಕ್ಕೆ ಅದರೊಳಗಡೆ ಅದೆಲ್ಲ ಸುರಿದ್ರು. ಯಾರೋ ನಮ್ಮ ಪಕ್ಕದ ಮನೆಯಲ್ಲಿ ಪೂಜೆಗೆ ಹೋದಾಗ ಅವ್ರು ಹೇಳ್ತಾ ಇದ್ರು, ಯಾರಾದರೂ ಪ್ರೆಗ್ನೆಂಟ್ಗಳಿದ್ದಾಗ ಪೂರ್ಣಾಹುತಿ ಮಾಡಬೇಕಾದ್ರೆ ಅವ್ರು ಅದನ್ನೆಲ್ಲ ಅಲ್ಲಿ ಇರಬಾರ್ದು, ನೋಡಬಾರ್ದು ಅಂತ. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಅವ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಈ ಮನೆ ಕಟ್ಟಿದ್ರಲ್ಲ ನನ್ನ ಕಸಿನು, ನಿಜವಾಗ್ಲೂ ಅವ್ರು ಫುಲ್ ಸ್ಟೋರಿ ಹೇಳಿದರೆ, ಅವರು ಹುಟ್ಟಿದ್ದು ಬೆಳೆದಿದ್ದು ಮತ್ತು ಈಗ ಈ ಮನೆ ಕಟ್ಟಿರೋ ತನಕ ಸ್ಟೋರಿ ಹೇಳಿದರೆ ಎಷ್ಟೊಂದು ಜನ ಈ ದುಡಿದೇ ತಿನ್ನೋರಿಗೆ, ಕಳ್ತನ ಮಾಡೋರಿಗೆ ಇವಂಥರನ್ನ ನೋಡಿ ಇನ್ಸ್ಪೈರ್ ಆಗಬೇಕು. ನಿಜವಾಗ್ಲೂ ಕಷ್ಟಪಟ್ಟು ದುಡಿಬೇಕು. ಇನ್ನೊಂದು ಯಾವುದಾದ್ರೂ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಇವ್ರದ್ದೆಲ್ಲ ಫುಲ್ ಸ್ಟೋರಿನ. ಖಂಡಿತ ನಾವು ಏನಾದರೂ ಇವಾಗ ಅಯ್ಯೋ ನಮ್ಮ ಕೈಲಿ ದುಡಿಯೋಕ್ಕಾಗತ್ತಾ ಏನು ಈ ಥರ ಎಲ್ಲ ಅಂದ್ಕೊಂಡಾಗ ಯಾರ್ದಾದ್ರೂ ಕಷ್ಟದಿಂದ ಮೇಲೆ ಬಂದಿರೋದು ಇನ್ಸ್ಪೈರ್ ಆಗಿರೋ ಸ್ಟೋರಿ ಕೇಳಿದ್ರೆ ನಿಜವಾಗ್ಲೂ ನಮಗೂ ಒಂಥರ ಚಿಲ್ಮೆ ಅಂತಾರಲ್ಲ ಆ ಥರ ಅನಿಸುತ್ತೆ. ಒಳಗಡೆ ಪೂಜೆ ಎಲ್ಲ ಮುಗಿಸಿ ಹೋಮ ಎಲ್ಲ ಸುಡೋಷ್ಟ್ರಲ್ಲಿ ರಾತ್ರಿ ಆಗಿತ್ತು. ಆಮೇಲೆ ಅವರು ಮನೆ ಸುತ್ತ ಅರ್ಶಿನದ ಅನ್ನ ಏನೋ ಹಾಕ್ತಾರಲ್ಲ ದೃಷ್ಟಿಗೆ ಅಂದ್ಬಿಟ್ಟು ಆ ಕಡೆ 4 ಮೂಲೆಗೆ ಅನ್ನ ಹಾಕ್ಬಿಟ್ಟು ಮತ್ತು ಮನೆ ಮುಂದೆನೂ ಕೂಡ ಅದೇ ಥರ ಮಾಡಿದರು. 5 ಹಾಕಿದ್ರು ಟೋಟಲ್ಲು. ಅಲ್ಲಿ ಫಸ್ಟು ನೀರು ಚಿಮ್ಸ್ಬಿಟ್ಟು ರಂಗೋಲಿ ಹಾಕಿ ಅದ್ರ ಮೇಲೆ 2 ಬಾಳೆ ಎಲೆ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ನೀರು ಚಿಲುಕ್ಸ್ಬಿಟ್ಟು ಅನ್ನ ಇಟ್ಟರು. ಆಮೇಲೆ ನಿಂಬೆಹಣ್ಣು, ಅರಿಶಿನ ಕುಂಕುಮ ಹೂವೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿದ್ರು. ಸೇಮ್ ಒಂದು ಕಡೆ ಏನು ಮಾಡಿದ್ರು ಅದೇ ಥರ 4 ಮೂಲೆಗೂ ಮಾಡಿ ಮತ್ತು ಮನೆ ಮುಂದೆನೂ ಕೂಡ ಅದೇ ಥರ ಮಾಡಿದರು. ಆಮೇಲೆ ಬೂದ್ಗುಂಬಳಿಕಾಯಿನೆಲ್ಲ ಸ್ವಲ್ಪ ಓಪನ್ ಮಾಡಿಬಿಟ್ಟು ಅದ್ರೊಳಗಡೆ ಅರಿಶಿನ ಕುಂಕುಮ ಕಾಯಿನೆಲ್ಲ ಹಾಕ್ಬಿಟ್ಟು ಮನೆಗೆಲ್ಲ ನಿಲ್ಲಿಸ್ಬಿಟ್ಟು ಹೊಡೆದ್ಬಿಟ್ಟು ಅದನ್ನು ಅಷ್ಟೇ 4 ಮೂಲೆಗೂ ಮತ್ತು ಮನೆ ಮುಂದೆ ಎಲ್ಲಿ ಮತ್ತೆ ಇಡಿಸಿದ್ರು ಅದಷ್ಟು ಕಡೆ ಇಟ್ಟರು ಅನಿಸುತ್ತೆ. ಆಮೇಲೆ ಮನೆಗೆ ದೃಷ್ಟಿಗೇನೋ ಕಟ್ತಾರಲ್ಲ ಕುಂಬಳಕಾಯಿನೋ ಬೂದ್ಗುಂಬಳಕಾಯಿನೋ ಅದನ್ನೆಲ್ಲ ರೆಡಿ ಮಾಡಿ ಕೊಟ್ಟರು. ನಾವಿಲ್ಲಿ ಬರೀ ಅರ್ಧಂಬರ್ಧ ವೀಡಿಯೋ ಮಾಡೋದು ಹೇಳಿಲ್ವ. ನಾವು ಸ್ವಲ್ಪ ಜನ ಕಸಿನ್ಸ್ ಇದ್ವಿ. ನಮಗೆ 4 ಮಕ್ಕಳು ನೋಡ್ಕೋಬೇಕು, ಈ ಕಡೆ ಅದು ಇದು ಕೆಲಸ ಹೇಳ್ತಿರ್ತಾರೆ ಅದನ್ನು ಮಾಡಬೇಕು. ಈಗ ಮತ್ತು ನನ್ನ ಹಸ್ಬೆಂಡು ಅಥವಾ ನನ್ನ ಬೇರೆ ಕಸಿನ್ಸು ಯಾರಿಗಾದ್ರೂ ಕೊಟ್ಟರೆ ಅವ್ರೇನು ಮಾಡ್ತಾಯಿದ್ರು ಅಂದರೆ ಅಲ್ಲಿ ದೇವ್ರನ್ನ ಬೇರೆ ಕರೆಸ್ತಾಯಿದ್ರು ಮತ್ತು ಅಡುಗೆ ಮಾಡ್ತಾಯಿದ್ರಲ್ಲ ಅಲ್ಲೆಲ್ಲ ಸ್ವಲ್ಪ ನೋಡ್ಕೊಬೇಕಿತ್ತು. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡ್ವಿ ನಾನು ನಮ್ಮ ಅತ್ತಿಗೆ ಈ ಥರ ಒಬ್ಬರಾದ್ಮೇಲೆ ಒಬ್ಬರು. ಅವರು ಫೋಟೋಗ್ರಾಫರು ಬಂದಿದ್ದರು. ನಾನು ಅವ್ರ ಹತ್ರ ವೀಡಿಯೋ ಕೇಳೋಣ ಅಂದ್ಕೊಂಡೆ. ಬಟ್ ಅವರು ನನ್ನ ಕಸಿನ್ ಹೇಳಿದ್ದು ಬರೀ ಫೋಟೋಸ್ಗೆ ಅಷ್ಟೇ ಅಂತೆ, ವೀಡಿಯೋ ರೆಕಾರ್ಡ್ ಏನು ಹೇಳಿರಲಿಲ್ವಂತೆ. ನಾನು ಓಕೆ ಬಿಡತ್ತಾಗ ನಾವು ಎಷ್ಟು ಮಾಡಿದ್ದೀವೋ ಅಷ್ಟನ್ನೇ ಎಡಿಟ್ ಮಾಡಿ ಹಾಕೋಣ ಅಂದ್ಕೊಂಡು ಸುಮ್ಮನಾದ್ವಿ. ನಾವುಗಳು ನೋಡಿ ಬೆಂಗಳೂರಿಂದ ಹೆಂಗೆ ಹೋಗಿದ್ವೋ ಅಂದರೆ ಕುರ್ತಾ ಪ್ಯಾಂಟ್ಗಳಲ್ಲಿ ಹಂಗೇನೇ ಇದ್ವಿ. ನಾವು ಅಲ್ಲೋಗ್ಬಿಟ್ಟು ರೆಡಿ ಮಾಡೋಣ ಬಿಡೋ, ಊಟ ಗೀಟ ಎಲ್ಲ ಮಾಡಿಬಿಟ್ಟು ಮಕ್ಕಳನ್ನು ರೆಡಿ ಮಾಡಿಬಿಟ್ಟು ಅಂದ್ಕೊಂಡು ಹೋದ್ವಿ. ಅವ್ರ ಪುರೋಹಿತರು ಬೇಗನೆ ಬಂದರು. ಅವಾಗೆಲ್ಲಿ ಅರ್ಜೆಂಟಲ್ಲಿ ಅವ್ರ ಪೂಜೆ ಕೂತ್ಕೊಂಡ್ಮೇಲೆ ಅದು ಇದು ಇರುತ್ತಲ್ಲ ಕೆಲಸ, ಅವ್ರ ಮನೆಯವರೆಲ್ಲ ಪೂಜೆ ಕೂತಿರ್ತಾರೆ ಹೊರಗಡೆದು. ಕೊನೆಗೂ ರೆಡಿ ಆಗೋಕ್ಕೆ ಆಗಲೇ ಇಲ್ಲ. ಹೋಗ್ಲಿ ಬಿಡೋ ಬೆಳಗ್ಗೆಗೆ ಒಟ್ಟಿಗೆ ರೆಡಿ ಆದರೆ ಆಯಿತು ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ. ರಾತ್ರಿ ಏನೂ ಗ್ರ್ಯಾಂಡಾಗಿ ಊಟ ಮಾಡಿಸಿರ್ಲಿಲ್ಲ. ಮಾಮೂಲಿ ಸಿಂಪಲ್ಲಾಗಿ ಅನ್ನ ಸಾಂಬಾರು ಬಜ್ಜಿ ಮತ್ತು ಪಲ್ಯ ಏನೋ ಮಾಡಿಸಿದ್ರು. ಅದು ಹೇಳ್ತಿಲ್ವ ಎಷ್ಟು ಬ್ಯುಸಿ ಇದ್ರು ಮನೆಯವರೆಲ್ಲ ಅಂದರೆ ಅಲ್ಲಿ ಅಡುಗೆ ಹತ್ರನೂ ಹೋಗಿ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಎಷ್ಟೊಂದು ನಮ್ಮ ಮತ್ತೆ ಕೇಳಿದ್ರು ಹೋಗಿ ಶೂಟ್ ಮಾಡ್ಕೊಂಬ ಅಂತ. ನಾನು ಅಲ್ಲಿ ಸ್ವಲ್ಪ ದೂರದಲ್ಲಿತ್ತು, ಅಷ್ಟು ದೂರ ಯಾರು ಹೋಗ್ತಾರೆ, ಅಲ್ಲೋದ್ರೆ ಇಲ್ಲಿ ಮಿಸ್ ಆಗತ್ತಲ್ಲ ಅಂದ್ಬಿಟ್ಟು ಆ ಕಡೆ ಹೋಗಲೇ ಇಲ್ಲ. ಆಮೇಲೆ ಅವ್ರದ್ದು ಯಾವುದೋ ಲಕ್ಷ್ಮೀ ದೇವಿ ಅಂತೆ, ಅವ್ರ ಮನೆ ದೇವ್ರು ಬೇರೆ, ಇದು ಲಕ್ಷ್ಮೀ ದೇವಿ ದೇವ್ರಂತೆ. ಫಸ್ಟ್ ಅದು ಒಂದು ದೇವ್ರನ್ನ ರಾತ್ರಿ ಕರ್ಕೊಂಬಂದು ಟೋಟಲ್ 4 ದೇವ್ರು ಕರೆಸಿದ್ರು. ಅದು ಫುಲ್ಲು ಕತ್ಲೆ ಇತ್ತು, ಊರಲ್ವ ಸ್ಟ್ರೀಟ್ ಲೈಟೆಲ್ಲ ಅಷ್ಟೊಂದೇನಿರಲ್ಲ. ಅವ್ರದ್ದು ತೋಟದಲ್ಲಿ ಬೇರೆ ಮನೆ ಇರೋದು. ದೇವ್ರನ್ನೆಲ್ಲ ಕರ್ಕೊಂಬಂದು ಮನೆಯೊಳಗಡೆ ಅದೇ ದೇವ್ರಿಗೆಲ್ಲ ಸ್ವಲ್ಪ ದೃಷ್ಟಿ ಥರ ತೆಗ್ದು ಕಾಯಿ ಎಲ್ಲ ಈಡ್ಗಾಯಿ ಹಾಕಿ ಮನೆಯೊಳಗಡೆ ಕೂರಿಸಿ ಪೂಜೆ ಎಲ್ಲ ಮಾಡಿಕೊಂಡ್ರು. ಆಮೇಲೆ ಗೊತ್ತಲ್ಲ ಊರ ಕಡೆ ದೇವ್ರು ಕರ್ಸೋದಾದ್ರೆ ಒಂಥರ ಹಬ್ಬ ಥರ ಪಟಾಕಿ ಎಲ್ಲ ಜೋರಾಗಿ ಎಲ್ಲ ಹೊಡೆದ್ರು ಚೆನ್ನಾಗಿ. ಆಮೇಲೆ ನಮ್ಮ ಅಣ್ಣನ ಕಸಿನ್ ಅಂದರೆ ನನ್ನ ಕಸಿನ್ ಒಬ್ಬ ಹೇಳಿದ್ದಾನೆ, ನಾನು ಪಟಾಕಿ ಹೊಡಿಯೋದೆಲ್ಲ ವೀಡಿಯೋ ಮಾಡಿಕೊಟ್ಟಿದ್ದೀನಿ ಅಕ್ಕ, ನೀವು ಖಂಡಿತ ವೀಡಿಯೋ ಹಾಕಲೇಬೇಕು ಅಂತ. ಸೊ ಅದಕ್ಕೆ ಅವನಿಗೂ ಮೆನ್ಷನ್ ಮಾಡ್ತಾಯಿದ್ದೀನಿ, ಪಟಾಕಿ ಹೊಡಿಯೋ ವೀಡಿಯೋಸ್ ನೀನು ಎಷ್ಟು ಕಳಿಸಿದ್ಯೋ ಅಷ್ಟನ್ನು ಹಾಕಿದ್ದೀನಿ ನೋಡು ಅಂತ.
ಆಮೇಲೆ ಇಲ್ಲಿ ಪಟಾಕಿ ಈ ಫ್ಲವರ್ ಪಟ್ ಹಚ್ತಿರೋರು ಏನು ಮಾಡ್ತಿದ್ದಾರೆ ಅಂದರೆ ಅಲ್ಲಿ ದೇವ್ರಿಗೆ ಪಾಪ ಆಂಟಿ ಕೆಂಪು ನೀರಿಂದ ದೃಷ್ಟಿ ಏನೋ ತೆಗಿತಾರಲ್ಲ ಅದನ್ನು ತೆಗಿತಾ ಇದ್ದಾರೆ. ಇವರು ಅವರಿಂದನೇ ಪಟಾಕಿ ಹಚ್ತಾ ಇದ್ದಾರೆ. ಇವಾಗ ನಾನು ಬೆಂಗಳೂರು ಕಡೆ ಎಲ್ಲೂ ನೋಡಿಲ್ಲ ಈ ತಮಟೆ ಓಲ್ಗ ಇದನ್ನೆಲ್ಲ ಕರೆಸೋದು. ಗೊತ್ತಿಲ್ಲ ನನಗೆ ಕರೆಸ್ತಾರೋ ಏನೋ ಅಂತ. ನಾನು ಸ್ವಲ್ಪ ಫಂಕ್ಷನ್ ಅಟೆಂಡ್ ಮಾಡೋದೆಲ್ಲ ಕಮ್ಮಿನೇ, ನಂಗೆ ಇಂಟ್ರೆಸ್ಟು ಆಗೋಲ್ಲ ಹೋಗೋಕ್ಕೆ. ತುಂಬ ಹತ್ರದವ್ರದಂದರೆ ಅಷ್ಟೇ ನಾನು ಹೋಗೋದು. ನೋಡಿ ಇದೆಲ್ಲ ನೋಡಿ ನನಗೂ ಅವಾಗೆಲ್ಲ ಮದುವೆಗಳಲ್ಲಿ ತಮಟೆ ಓಲ್ಗ ಎಲ್ಲ ಕಂಪಲ್ಸರಿ ಇರ್ತಾಯಿತ್ತು. ಇವಾಗ ಇರುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಮ್ಯೂಸಿಕ್ ಸೌಂಡಲ್ಲಿ ಅದೆಲ್ಲ ಕೇಳಿಸೋದು ಇಲ್ಲ ಇವಾಗ ಖಂಡಿತ, ಓಲ್ಗದ ಸೌಂಡೆಲ್ಲ. ಆಮೇಲೆ ದೇವ್ರನ್ನೆಲ್ಲ ಒಳಗಡೆ ಕೂರ್ಸಾದ್ಮೇಲೆ ಅವರು ಈ ತಾಲಿ ಒಡವೆಯಲ್ಲೆಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ಸ್ವಲ್ಪ ಲೆಕ್ಕ ತೊಗೊತಾಯಿದ್ರು. ಆಮೇಲೆ ಅಲ್ಲಿ ಇಟ್ಟೋದ್ಮೇಲೆ ಮನೆಯವ್ರ ಜವಾಬ್ದಾರಿ ಅಲ್ವಾ ಕರೆಸಿದ್ಮೇಲೆ. ಬಟ್ ನಾವು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಏನಕ್ಕೆ ಅದೆಲ್ಲ ಹಾಕೋದು ಅಂದ್ಬಿಟ್ಟು. ಮನೆಗೂ ಲೈಟಿಂಗ್ಸ್ ಎಲ್ಲ ಹಾಕ್ಸಿದ್ರು. ಇನ್ನೂ ಚೆನ್ನಾಗಿ ಹಾಕ್ಸೋರು ಇರ್ತಾರೇನೋ ಅಲ್ವಾ. ನಾವು ಮಿಡಲ್ ಕ್ಲಾಸರು ನಾವು ಹೆಂಗೆ ಮಾಡಬೇಕು ಆ ಥರ ಹಾಕ್ಸಿದ್ದಾರೆ. ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕತ್ಲಲ್ಲಿ ಆ ಲೈಟಿಂಗ್ಸ್ಗೂ ಅವರು ಪಟಾಕಿ ಅದೆಲ್ಲ ಇದು ಮಾಡೋದಕ್ಕೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಮನೆ ಅಂತೂ ಒಳಗಡೆ ಸಖತ್ತಾಗಿದೆ ನೋಡೋಕ್ಕೆ, ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಎಲ್ಲನೂ. ನಾನು ಗೃಹ ಪ್ರವೇಶದ್ದು ರಾತ್ರಿ ಮತ್ತು ಬೆಳಗ್ಗೆ 2 ವೀಡಿಯೋಸು ಅಪ್ಲೋಡ್ ಮಾಡಾದ್ಮೇಲೆ ಮನೆದು ಏನದು ಹೋಮ್ ಟೂರ್ ವಿಡಿಯೋ ಹಾಕ್ತೀನಿ. ಒಂದೊಂದು ಸತಿ ಸಡನ್ನಾಗಿ ಪದಗಳೇ ಬಾಯಿಗೆ ಬರಲ್ಲ ಏನು ಹೇಳಬೇಕು ಅಂತ. ಅವರು ಹೊಸ ಮನೇಲಿ ಮಲ್ಕೋಬೇಡಿ, ಮೇಲ್ಗಡೆ ಬೇಕಾದ್ರೆ ಸ್ವಲ್ಪ ಜನ ಮಲ್ಕೊಡಿ, ಕೆಳಗೆ ಯಾರು ಮಲ್ಕೋಬೇಡಿ ಅಂತ ಹೇಳಿದ್ರು. ನಾವು 4 ಜನ ಮಕ್ಕಳು, ನಮ್ಮ ಅಣ್ಣಂಗಿಬ್ರು, ನಾವು ನನ್ನ ಮಕ್ಕಳಿಬ್ರು, ಏನಕ್ಕೆ ಇಲ್ಲೆಲ್ಲ ಸುಮ್ಮನೆ ರಿಸ್ಕು, ನಮ್ಮ ಅತ್ತಿಗೆ ಮನೆ ಹತ್ರನೇ ಇದೆ ಅಂದ್ಬಿಟ್ಟು ನಾವು ರಾತ್ರಿ ನೋಡಿ ಆಳ್ಗಡೆ 10:30 ಮೇಲಾಗಿತ್ತು. ಆವಾಗ ಅವ್ರ ಮನೆಗೆ ಹೋಗ್ತಾ ಇದ್ವಿ. ನಾನು, ನಮ್ಮ ಅತ್ತಿಗೆ, ನಮ್ಮ 4 ಜನ ಮಕ್ಕಳು ಮತ್ತು ನಮ್ಮ ಅತ್ತೆ ಬಂದಿದ್ದರು, ಅವರು ನನ್ನ ಹಸ್ಬೆಂಡು. ನನಗೆ ಇತ್ತೀಚೆಗೆ ಸ್ವಲ್ಪ ಹಾರರು ಇದರಲ್ಲೆಲ್ಲ ಇಂಟ್ರೆಸ್ಟು. ಎಲ್ಲೋ ಮಧ್ಯಾಹ್ನದ ಊರು ಅದನ್ನೆಲ್ಲ ನೋಡಿಬಿಟ್ಟು ಕ್ಯಾಮ್ರಾಗೆಲ್ಲ ಸೆರೆ ಆಗುತ್ತೆ ದೆವ್ವಗಳು ಅಂತೆಲ್ಲ. ನಾನು ಕ್ಯಾಮ್ರಾ ಹಿಡ್ದು ನೋಡ್ತಾ ಇದ್ದೆ ಏನಾದರೂ ಕಾಣಿಸ್ಬೋದ ಅಂತ. ಆಮೇಲೆ ಒಳಗಡೆ ಭಯ ಬೇರೆ ಒಂಥರ, ಏನಾದರೂ ಬಂದ್ಬಿಟ್ರೆ ಏನಪ್ಪ ದೇವರೇ ಮಾಡೋದು ಅಂತ. ಓಕೆ, ಬೆಳಗ್ಗೆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.